me, forever on fire. ಯತ್ನಾಳ್ ಉಚ್ಚಾಟನೆ ತೀವ್ರ ನೋವು ತಂದಿದೆ. ಮರುಪರಿಶೀಲನೆಗೆ ಮೌಖಿಕವಾಗಿ ಆಗ್ರಹ ಮಾಡ್ತೀವಿ ಅಂತ ಅಥಣಿಯಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿಯ ಆಪ್ತ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಈ ಮಾತನ್ನು ಹೇಳಿದ್ದಾರೆ. ಯತ್ನಾಳ್ ರಕ್ತದಲ್ಲಿ ಬಿಜೆಪಿಯ ತತ್ವ ಸಿದ್ಧಾಂತ ಅರಿತಾ ಇದೆ. ಯತ್ನಾಳ್ ಉಚ್ಚಾಟನೆಯಿಂದ ಪಕ್ಷಕ್ಕೆ ಹಿನ್ನಡೆ ಆಗದಿರಲಿ, ಬೇರೆ ಪಕ್ಷಗಳು ಇದರ ಲಾಭ ಪಡೆಯುವಂತೆ ಆಗದಿರಲಿ. ಯತ್ನಾಳ್ ವಿಜಯೇಂದ್ರ ಎರಡೂ ಬಣಗಳು ಒಂದಾಗಬೇಕಾಗಿದೆ. ಈ ಆಶಯ ನಮ್ಮದು ಕೂಡ ಇದೆ. ಅಥಣಿಯಲ್ಲಿ ಮಾಜಿ ಬಿಜೆಪಿಯ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದ್ದಾರೆ. ವೈಯಕ್ತಿಕ ಬಗ್ಗೆ ಅವನ್ನ ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತಗೊಂಡು, ಯಾಕಂದ್ರೆ ನಾವು ಉಚ್ಚಾಟನೆ ಮಾಡಿದ್ದು ಕೂಡ ನಮಗೆ ನೋವು ತರಿಸಿದೆ. ಅದರಲ್ಲಿ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಕ್ಷ ನಮ್ಮ ಅಪೇಕ್ಷೆ, ನಾವು ಅಥಣಿ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮುಖಂಡರು ಒಕ್ಕಟ್ಟಾಗಿ ಬಿಜೆಪಿಯನ್ನ 25 ಗೆಲ್ಲಿಸಬೇಕು ಅನ್ನುವಂತ ಒಂದು ಹುಮ್ಮಸ್ಸೊಳಗಿದ್ದೀವಿ. ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಜಗಳ ಇವತ್ತು ಯತ್ನಾಳ್ ಪರವಾಗಿ ಅಂತಲ್ಲ, ಅಧ್ಯಕ್ಷರಾದಂತ ವಿಜೇಂದ್ರ ಪರವಾಗಿ ಅಂತಲ್ಲ, ಇಬ್ರು ಜಗಳಾಡಬಾರದು, ಒಕ್ಕಟ್ಟಾದ ನಾವೆಲ್ಲ ಇಲ್ಲಿ ಬಹಳ ಚೆನ್ನಾಗಿದೆ ಅನ್ನುವಂತ ಕಾರ್ಯಕರ್ತರ ಭಾವನೆ ಇತ್ತು. ಹಿಂಗಿದ್ದಾಗ ಈ ಒಂದು ನಿರ್ಣಯದಿಂದ ಸಮಸ್ತ ನಮ್ಮ ಭಾಗದಲ್ಲಿ, ಆ ಕಡೆ ಮಂಡ್ಯ, ಮೈಸೂರಿನ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಕಾರ್ಯಕರ್ತರು ಸ್ವಲ್ಪ ನೋವಾಗಿದೆ. ನಾನು ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತೇನೆ, ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ನಾವು ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಪಕ್ಷದ ಆದೇಶದ ಮೇರೆಗೆ ಪಕ್ಷವನ್ನು ಕಟ್ಟುವಂತದ್ದಾಗಲಿ, ಪಕ್ಷದಿಂದ ಹಮ್ಮಿಕೊಂಡಂತಹ ಹಲವಾರು ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ನಮ್ಮಲ್ಲೇನೆ ಅದು ಗಂಡ ಹೆಂಡತಿ ಜಗಳ ನಡುವೆ ಕೂಸು ಬಡುವಾಯ್ತಂತದಲ್ಲ, ಅದಕ್ಕೆ ಅವಕಾಶ ಕೊಡದೆ ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಯತ್ನಾಳಲ್ಲಿ ಬ್ಲಡ್ ನಲ್ಲಿ ಅವರ ಆಚಾರ ವಿಚಾರದಲ್ಲಿ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಕಾಣಿಸುತ್ತೆ, ಅದನ್ನ ಮತ್ತೊಮ್ಮೆ ಸರಿಪಡಿಸಿಕೊಡಬೇಕು ಅನ್ನುವಂತ ಒಂದು ಮನವಿ. ಇವತ್ತು ಯತ್ನಾಳ್ ವೈಯಕ್ತಿಕ ಬಗ್ಗೆ ಅವನ್ನ ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತಗೊಂಡು, ಯಾಕಂದ್ರೆ ನಾವು ಉಚ್ಚಾಟನೆ ಮಾಡಿದ್ದು ಕೂಡ ನಮಗೆ ನೋವು ತರಿಸಿದೆ. ಅದರಲ್ಲಿ ಎರಡು ಮಾತಿಲ್ಲ.